ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅವರು DCM ಆಗ್ತಾರೆ ಅನ್ನುವಂಥದ್ದು ತುಂಬಾ ಸೋರ್ಸ್ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಈ ಹಿಂದೆ 2018ರಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಸೊ 2018ರಲ್ಲಿ ಕರ್ನಾಟಕದ ಜನತೆ ಯಾವ ಪಕ್ಷಕ್ಕೂ ಕೂಡ ಬಹುಮತ ಕೊಟ್ಟಿರಲಿಲ್ಲ. ಸೊ 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಬಟ್ ಸಿದ್ದರಾಮಯ್ಯನವರು ನಾನು ನುಡಿದಂತೆ ನಡೆದಿದ್ದೇನೆ, ನಾನು ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನಾನು ಧರಿಸುವಂತಹ ಬಿಳಿ ವಸ್ತ್ರದಂತೆಯೇ ಪಾರದರ್ಶಕ ಪ್ರಾಮಾಣಿಕ ಆಡಳಿತ ಕೊಟ್ಟಿದ್ದೇನೆ ಅಂತ ಏನ್ ಕ್ಲೇಮ್ ಮಾಡಿದ್ರು ಕೂಡ ಆ 5 ವರ್ಷದ ಆಡಳಿತಕ್ಕೆ ಜನ ಫುಲ್ ಮಾರ್ಕ್ಸ್ ಕೊಡ್ಲಿಲ್ಲ. ಅಲ್ಲಿ ಫ್ರಾಕ್ಚರ್ಡ್ ಒಪಿನಿಯನ್ ಬಂತು ಮತದಾರರಿಂದ. ಹೀಗಾಗಿ ಅಲ್ಲಿ ಹಂಗ್ ಅಸೆಂಬ್ಲಿ ಆಯ್ತು. ಬಿಜೆಪಿ, ಕಾಂಗ್ರೆಸ್ ಮತ್ತು JDS ಯಾವ ಪಕ್ಷಕ್ಕೂ ಕೂಡ ಬಹುಮತ ಬರ್ಲೇ ಇಲ್ಲ. ಆಗ ಯಡಿಯೂರಪ್ಪನವರು ಅಂದ್ರೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಇತ್ತು. ಅವ್ರು ಹೋಗಿ ಕ್ಲೇಮ್ ಮಾಡ್ಕೊಳ್ತಾರೆ ನಾನು ಸರ್ಕಾರ ಮಾಡ್ತೀನಿ ಅಂತ. ಆಮೇಲೆ ಅವರು ಬಹುಮತ ವಿಶ್ವಾಸ ಮತಯಾಚನೆಯಲ್ಲಿ ಸೋತೋಗ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಊರಿಗೆ ಮುಂಚೆ ಯಾವಾಗ ಒಂದು 12 ಗಂಟೆ ಅಷ್ಟೊತ್ತಿಗೆ ಟ್ರೆಂಡ್ ಬರೋದಕ್ಕೆ ಶುರುವಾಯ್ತಾ 2018ರಲ್ಲಿ, ಇದ್ದಕ್ಕಿದ್ದಂತೆ ಹೈಕಮಾಂಡ್ ನಿಂದ 2 ನಾಯಕರು ಕರ್ನಾಟಕಕ್ಕೆ ಬರ್ತಾರೆ. ಸೀದಾ ಪದ್ಮನಾಭ ನಗರಕ್ಕೆ ಹೋಗ್ತಾರೆ. ಅಲ್ಲಿ ಬೇಷರತ್ತಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಬೇಷರತ್ತು ನಿಮ್ಗೆ ಬೆಂಬಲ ಕೊಡ್ತೀವಿ, ನೀವೇ ಮುಖ್ಯ, ವಿತೌಟ್ ಕನ್ಸಲ್ಟಿಂಗ್ ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಮಾತುಕತೆ ಮಾಡದೆ ಹೈಕಮಾಂಡ್ ಇಂದ ಬಂದಂತಹ 2 ನಾಯಕರು ಸೀದಾ ಪದ್ಮನಾಭ ನಗರಕ್ಕೆ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ, ನಾವಿಬ್ರು ಕಾಯಿಲೇಷನ್ ಗವರ್ಮೆಂಟ್ ಮಾಡೋಣ ಅಂತ ಮಾತುಕತೆ ನಡೆಸಿ ಬಂದ್ಬಿಡ್ತಾರೆ. ಸಿದ್ದರಾಮಯ್ಯನವ್ರು ಒಂದ್ ಸ್ವಲ್ಪ ಅಪ್ಸೆಟ್ ಆಗ್ತಾರೆ. ಮತ್ತೆ ಅವ್ರನ್ನ ಸಮನ್ವಯ ಸಮಿತಿ ಪಕ್ಷ ಮತ್ತು ಸರ್ಕಾರದ ನಡುವಿನ ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅವರು ಸಿಕ್ಕಾಪಟ್ಟೆ ಕಾಟ್ಲೆ ಕೊಡ್ತಾರೆ ಸಿದ್ದರಾಮಯ್ಯನವರು, ಅದು ಬೇರೆ ವಿಚಾರ. ಆ ಸಂದರ್ಭದಲ್ಲಿ 2018ರಲ್ಲಿ ಪರಮೇಶ್ವರ್ ಅವರನ್ನ DCM ಮಾಡ್ತಾರೆ. ಸೊ 2018 ಮೇ ಅಲ್ಲಿ DCM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮೋಸ್ಟ್ಲಿ 2019 ಜುಲೈಯಲ್ಲೋ ಯಾವಾಗ್ಲೂ ಅವರು ಸರ್ಕಾರ ಬಿದ್ದು ಹೋಗುತ್ತೆ, ಕುಮಾರಸ್ವಾಮಿ ಸರ್ಕಾರ ಬಿದ್ದು ಹೋಗುತ್ತೆ, ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತೆ. ಸೊ ಈಗ ಮತ್ತೆ ಪರಮೇಶ್ವರ್ ಅವರು DCM ಆಗ್ತಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ DK ಶಿವಕುಮಾರ್ ಅವರು ಕೂಡ ತೀರಾ ಆ ಹೆಸರಿಗೆ ವಿರೋಧ ವ್ಯಕ್ತಪಡಿಸ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಅವ್ರನ್ನ ಮ್ಯಾನೇಜ್ ಮಾಡಬಹುದು ಅಂತ DK ಶಿವಕುಮಾರ್ ಗೊತ್ತು. ಬಟ್ ಅವರು ಪಕ್ಷದ ಅಧ್ಯಕ್ಷರ ವಿಚಾರದಲ್ಲೂ ಕೂಡ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಬಾರ್ದು ಅಂತ ಪಟ್ಟಿ ಹಿಡಿದಿದ್ದಾರೆ ಅನ್ನೋದು ಸುದ್ದಿ. ಯಾಕೆ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈಗ ಕ್ಲೇಮ್ ಮಾಡ್ತಾ ಇದ್ದಾರೆ 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ. ಸೊ ಪಕ್ಷದ ಅಧ್ಯಕ್ಷರಾಗಿ ನಾನು ಕರ್ನಾಟಕದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಕೇವಲ 2 ವರ್ಷ, ಅದಾದ್ಮೇಲೆ ನಾನು ಶಸ್ತ್ರತ್ಯಾಗ ಮಾಡ್ಬಿಡ್ತೀನಿ, ಜಾರಕಿಹೊಳಿ ಅವ್ರಿಗೆ ಬಿಟ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲ. ಅವರು ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ. ನೀವು ತೆಗೆದು ನೋಡಿ KPCC ಕರ್ನಾಟಕದ್ದು ಎಕ್ಸ್ ಖಾತೆಯನ್ನ ಹೊಸ ಅಧ್ಯಾಯ ಆರಂಭ, ಶಿವ ನೇತೃತ್ವ ಅಂತ ಹಾಕಿದ್ದಾರೆ. ಸೊ DK ಶಿವಕುಮಾರ್ ಅವರು ಕೇವಲ 2 ವರ್ಷಕ್ಕೋಸ್ಕರ ಒಂದು ಸುಮ್ನೆ ನಾಮಕಾವಾಸ್ತೆ ಮುಖ್ಯಮಂತ್ರಿ ಆಗಿ ಮುಂದಿನ ದಿನಗಳಲ್ಲಿ ಇನ್ನೊಬ್ಬರಿಗೆ ಬಿಟ್ಕೊಡ್ತಾರೆ ಅನ್ನೋ ಆಟಿಟ್ಯೂಡ್ ಅಲ್ವೇ ಅಲ್ಲ. ಇಳಿದ್ರೆ ಫುಲ್ ಇಳಿತಾರೆ. ಆಮೇಲೆ DK ಶಿವಕುಮಾರ್ ಅವರ ರೀತಿಯಲ್ಲಿ ಟಕ್ಕರ್ ಕೊಟ್ಟು ಕೆಲಸ ಮಾಡುವಂತಹ ಲಿಸ್ಟ್ ಅಲ್ಲಿ ಯಾರ ಹೆಸರು ಇಲ್ಲ. ನೀವ್ ಯಾರನ್ನೇ ಈಗ ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಕಮ್ಯುನಿಟಿಯ ನಾಯಕ. ಪ್ಯಾನ್ ಕರ್ನಾಟಕ ಲಿಂಗಾಯತ ವೋಟ್ಸ್ ಅನ್ನ ಕನ್ವರ್ಟ್ ಮಾಡುವಂತ ಶಕ್ತಿ ಅವ್ರಿಗಿದೆಯಾ? ಐ ಡೋಂಟ್ ನೋ. ಆಮೇಲೆ KJ ಜಾರ್ಜ್ ಅವರು ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಬಂದವರು, ಅವ್ರ ಅಹಿಂದ ಮತಗಳನ್ನ ಪುಲ್ ಮಾಡ್ತಾರಾ? ಹಾಗ್ ನೋಡಿದ್ರೆ DK ಶಿವಕುಮಾರ್ ಅವ್ರು ಮಾಡಿ ತೋರಿಸಿದ್ದಾರೆ. ಹುಕ್ಕಾರ್ ಕುಕ್, ತೋಳ್ ಬಲನೋ ದನ ಬಲನೋ ಯಾವುದೇ ಬಲನೋ ಒಟ್ಟು ಬಲ ಪ್ರಯೋಗ ಮಾಡಿ ಆದ್ರೂ ಅಧಿಕಾರವನ್ನ ನಾನು ಕಿತ್ಕೋತೀನಿ ಅಂತಾನೆ ಓಪನ್ ಆಗಿ ಹೇಳಿರೋದವ್ರು. ಹೆಂಗಾದ್ರು ಮಾಡಿ ನಾನು ಕಿತ್ಕೊಳ್ತೀನಿ ಅಂತ. ಸೊ ಅವರು ಒಬ್ಬ ಪ್ರಬಲ ನಾಯಕನನ್ನ ಪಕ್ಷಾಧ್ಯಕ್ಷ ಸ್ಥಾನಕ್ಕೆ, ಒಬ್ಬ ಪ್ರಬಲ ನಾಯಕನನ್ನ DCM ಸ್ಥಾನಕ್ಕೆ ಕೂರಿಸ್ಕೊಂಡು ದಿನ ಬೆಳಗಾದ್ರೆ ಇವ್ರಿಗೆ ಚೆಕ್ಮೆಟ್ ಇಡೋವ್ರನ್ನ ಇಷ್ಟ ಪಡಲ್ಲ. ಆದ್ರೆ ಪರಮೇಶ್ವರ್ ಅವ್ರನ್ನ ಅವರು ಒಪ್ಪಬಹುದು. ಬಿಕಾಸ್ ನೋಡಿ ಪರಮೇಶ್ವರ್, ಇದು ಲೈವ್ ವಿಜುವಲ್ಸ್, ಇದು ಆಲ್ ರೈಟ್. ಈ ಬಗ್ಗೆ ಪಕ್ಕಾ ಕನ್ಫರ್ಮ್ ಇದೆಯಾ? ಯಾಕೆಂದ್ರೆ ಬೆಳಗ್ಗೆಯಿಂದಲೂ ಬಹಳಷ್ಟು ಸುದ್ದಿಗಳು ಬರ್ತಾ ಇದಾವೆ. DCM ಹುದ್ದೆನೇ ಇಲ್ಲ, DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಎಲ್ಲಾ ಬೆಳವಣಿಗೆಗಳು ಮೋಸ್ಟ್ ಪ್ರೊಬಬಲಿ ರಾತ್ರಿ ಹೊತ್ತೇ ನಡೆಯುತ್ತೆ ಅಂತ ಅನ್ಸುತ್ತೆ. ಅದ್ರಲ್ಲೂ ಕಾಂಗ್ರೆಸ್ ಪಾರ್ಟಿ ಲಾಸ್ಟ್ ಮಿನಿಟ್ ಪ್ರಮಾಣ ವಚನ ಸ್ವೀಕರಿಸೋವರೆಗೂ
ಏನು ಹೇಳಕ್ ಆಗೋದಿಲ್ಲ. ಕಡೆ ಕ್ಷಣದಲ್ಲೂ ಕೂಡ ಬದಲಾವಣೆಗಳು ಬರ್ಬಹುದು. ಹೆಸರುಗಳನ್ನ ತೇಲಿ ಬಿಟ್ಟು ಆ ಹೆಸರುಗಳಿಗೆ ವಿರೋಧ ಯಾವ ರೀತಿ ವ್ಯಕ್ತವಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಲಾಸ್ಟ್ ಮಿನಿಟ್ ಅಲ್ಲಿ ಡಿಸಿಷನ್ ಅನ್ನ ಚೇಂಜ್ ಮಾಡಿರುವಂತಹ ಹಲವಾರು ಉದಾಹರಣೆಗಳು ಇರೋದ್ರಿಂದ ಸ್ವತಃ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಆ ಶಾಸಕನಿಗೆ ನಂಬಿಕೆನೇ ಇರೋದಿಲ್ಲ ದಟ್ ನಾನ್ ಮಂತ್ರಿ ಆಗ್ತೀನಿ ಅಂತ. ಬಟ್ DCM ವಿಚಾರದಲ್ಲಿ ಏನು ಸುದ್ದಿ ಬರ್ತಾ ಇದೆ ಪರಮೇಶ್ವರ್ ಅವ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ. ಮಾರುತಿ, DCM ಹುದ್ದೆ ಇರುತ್ತಾ ಇಲ್ವಾ ಅನ್ನೋದೇ ಕನ್ಫ್ಯೂಷನ್ ಇತ್ತು. ಈಗ ಇಲ್ಲ ಜಿ ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಇದು ಕನ್ಫರ್ಮ್ ನ್ಯೂಸಾ ಅಥವಾ ಹೆಂಗೆ, ಏನು ಇದ್ರ ಬಗ್ಗೆ ತಮ್ಮ ವಿಶ್ಲೇಷಣೆ ಏನು? ಇಲ್ಲ, ಈಗಷ್ಟೇ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಒಂದೇ ಒಂದು DCM ಹುದ್ದೆ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ. ಈ DCM ಹುದ್ದೆ ಬೇಕಾ ಬೇಡವಾ ಅನ್ನುವಂಥದ್ದೇ 4-5 ದಿನಗಳಿಂದ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಿತ್ತು. ಒಂದು ಕಡೆ DCM ಹುದ್ದೆ ಸೃಷ್ಟಿ ಮಾಡಿದ್ದೆ ಆದರೆ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರ ಪುತ್ರನೂ DCM ಆಗಬೇಕು ಅಂತ, ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಪುತ್ರನೂ DCM ಆಗಬೇಕು ಅನ್ನುವಂಥ ಒಂದು ಚರ್ಚೆ ಇತ್ತು. ಆದರೆ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ನಾವು ಸಿದ್ದರಾಮಯ್ಯ ಅವರನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ DCM ಹುದ್ದೆ ಸೃಷ್ಟಿ ಮಾಡೋದೇ ಆದರೆ ಸಮುದಾಯವಾರು ಸೃಷ್ಟಿ ಮಾಡಿ, ಯಾಕಂತ ಹೇಳಿದ್ರೆ ಮುಂದೆ ಬರ್ತಿರುವಂತಹ ಚುನಾವಣೆಗಳಿಗೆ ನಮಗೆ ಅನುಕೂಲ ಆಗುತ್ತೆ ಅಂತ. ಜೊತೆಗೆ ಅವ್ರು ಇಟ್ಟ ಮತ್ತೊಂದು ಬೇಡಿಕೆ ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯುವಕರಿಗೆ DCM ಹುದ್ದೆ ಕೊಡಬೇಡಿ, ಅದರ ಘನತೆ ಮತ್ತು ಗೌರವವನ್ನು ಕಡಿಮೆ ಮಾಡಬೇಡಿ. ಅದು ನನ್ನ ಪುತ್ರ ಇರ್ಬೋದು. ಯಾರು ಯುವಕರು ಅಂದ್ರೆ ಪ್ರಿಯಾಂಕ್ ಖರ್ಗೆನಾ? ಮತ್ತೆ ಏನು 10 ವರ್ಷ ಆಗಿದೆಯಾ, 20 ವರ್ಷ ಆಗಿದೆಯಾ? ಏನು ಸಾಧನೆ? ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಅಂತನಾ? ಅಷ್ಟು ಬಿಟ್ಟರೆ ಬೇರೆ ಏನಿದೆ? ಏನು ಈಗ ಆಯ್ತು, ಯತೀಂದ್ರ ಸಿದ್ದರಾಮಯ್ಯ ಏನು ಸಾಧನೆ? ಯಾಕೆ DCM ಮಾಡಬೇಕು? ಮಾಡಲಿ, ಸೀನಿಯರ್ಸ್ ಇದ್ದಾರೆ. ಈಗ ನೀವು ಅವಾಗಲೂ ಒಂದು ಮಾತು ಹೇಳ್ತಿದ್ರಿ, ಪರಮೇಶ್ವರ್ ಪಟ್ಟಿಡ್ದು ಏನನ್ನು ಕೇಳೋದಿಲ್ಲ ಅಂತ. ಆದರೆ DK ಶಿವಕುಮಾರ್ ಮಾಡಿದ್ರೆ ಪಟ್ಟಿಡ್ದು ಕೇಳ್ತಾರೆ ಅಂತ. ಅದಾ ಲಾಜಿಕ್ಕು? ಸಿದ್ದರಾಮಯ್ಯ ಮಾಡಿದ್ರೆ ಪಟ್ಟಿಡ್ದು ಕೇಳ್ತಾರಂತ ಲಾಜಿಕ್ಕು? ಪರಮೇಶ್ವರ್ ಅವರು ನಾನು ಹೇಳೋದು ಒಂದು ಸ್ವಲ್ಪ, ಪರಮೇಶ್ವರ್ ಅವರು ಯಾವತ್ತೂ ಕೂಡ ಸಾಫ್ಟ್ ಆಗಿ ಇದ್ಕೊಂಡೆ ರಾಜಕಾರಣ ಮಾಡಿದಂಥವ್ರು. DK ಶಿವಕುಮಾರ್ ಅವರು ಅಗ್ರೆಸಿವ್ ನೇಚರ್, ಮೊದಲಿಂದಲೂ ಕೂಡ ಅಗ್ರೆಸಿವ್ ಆಗಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಸಿದ್ದರಾಮಯ್ಯನೂ ಕೂಡ ಅದೇ ಅಗ್ರೆಸಿವ್ ನೇಚರ್. ಹಾಗಾಗಿ ರಾಜ್ಯದ ಅತಿದೊಡ್ಡ ನಾಯಕ ದೇವೇಗೌಡರನ್ನೇ ಎದುರಾಕೊಂಡು ರಾಜಕಾರಣ ಮಾಡಿದಂಥವ್ರು. ಯಡಿಯೂರಪ್ಪ ರಾಜ್ಯದ ಅಗ್ರೆಸಿವ್ ನೇಚರ್. ಹಾಗಾಗಿ ದೆಹಲಿಯ ಹೈಕಮಾಂಡನ್ನು ಬಗ್ಸಿದ್ರು. ಯಾವಾಗ ಅವ್ರಿಗೆ ಬೇಕೋ ಆವಾಗ ದೆಹಲಿ ಹೈಕಮಾಂಡನ್ನು ಬಗ್ಗಿಸುವಂಥ ಒಂದು ಕೆಲಸ ಈ ಎಲ್ಲ ನಾಯಕರು ಮಾಡೇ ಸಕ್ಸಸ್ ಆಗಿದ್ದು. ಆದರೆ ಪರಮೇಶ್ವರ್ ಅವ್ರದ್ದು ಸಾಫ್ಟ್ ನೇಚರ್, ಜೊತೆಗೆ ರಾಜ್ಯದ ಕಾಂಗ್ರೆಸ್ ಅನ್ನ ಬಹಳಷ್ಟು ಯಶಸ್ವಿಯಾಗಿ ನೇಚರ್ ಇರೋರು ಅಧಿಕಾರವನ್ನ ಕಸಿದುಕೊಳ್ತಾರೆ, ಅವ್ರ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ. ಈಗ ದಲಿತ ಸಂಘಟನೆಗಳು ಕೂಡ ರೊಚ್ಚಿಗೆದ್ದಿದ್ದೇನಂದ್ರೆ ನಮ್ಮ ದಲಿತ ನಾಯಕರುಗಳು ಯಾರು ಕೂಡ ಕ್ಲೇಮ್ ಮಾಡಲ್ಲ, ಮಾತಾಡಲ್ಲ, ಕೇಳಲ್ಲ, ಹೈಕಮಾಂಡ್ ಮುಂದೆ ಧೈರ್ಯವಾಗಿ ಮಾತಾಡುವಷ್ಟು ಶಕ್ತಿ ಇಲ್ಲ ಅಂತ. ಬಟ್ ಹಂಗಂತ ಪರಮೇಶ್ವರ್ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅಲ್ಲ, ಬಟ್ ಅದರ್ವೈಸ್ ಆಲ್ಸೋ ಅವ್ರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಯಾವಾಗಲೂ. ಎಸ್, ಪ್ಲೀಸ್ ಕಂಟಿನ್ಯೂ. ಅಲ್ಲ, ಹೈಕಮಾಂಡ್ ಮುಂದೆ ಹೇಗೆ ಹೇಳಬೇಕು ಅದನ್ನು ಹೇಳ್ತಾರೆ. ಈಗ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಈ 4 ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ವೇಣುಗೋಪಾಲೋ ಸುರ್ಜೇವಾಲೋ ತೀರ್ಮಾನ ಮಾಡುವಂಥದ್ದಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಾಗಿರ್ಬೋದು ಈ ಬಾರಿ ಆದಂತಹ ಬೆಳವಣಿಗೆಗಳಲ್ಲಿ ಪರಮೇಶ್ವರ್ ಅವರು ಕ್ಲೇಮ್ ಮಾಡಿದಾಗ ಅದಕ್ಕೆ ತಕ್ಕಂತೆ ಸಾಥ್ ಕೊಟ್ಟಿದ್ರೆ ಪರಮೇಶ್ವರ್ ಅವ್ರಿಗೆ ಅವಕಾಶ ಸಿಕ್ತಿತ್ತೇನೋ ಗೊತ್ತಿಲ್ಲ. ಆದರೆ ಪ್ರತಿ ಬಾರಿನೂ ಕೂಡ ಪರಮೇಶ್ವರ್ ಅವರು ಕ್ಲೇಮ್ ಮಾಡಿದಾಗ ಹೈಕಮಾಂಡ್ ಸಾಥ್ ಕೊಟ್ಟಿಲ್ಲ. ಅದು 2013 ಆಗಿರ್ಬೋದು, 2018ರಲ್ಲಿ ಪರಮೇಶ್ವರ್ ಅವ್ರನ್ನೂ ಕೇಳಿಲ್ಲ, ಸಿದ್ದರಾಮಯ್ಯ ಅವ್ರನ್ನೂ ಕೇಳಿಲ್ಲ, ರಾಜ್ಯದ ಯಾವ ನಾಯಕರನ್ನೂ ಕೇಳಿಲ್ಲ. ಸಿದ್ದರಾಮಯ್ಯ ಅವ್ರ ಬಾಯಲ್ಲೇ ಹೇಳಿಸಿದ್ರು ಕುಮಾರಸ್ವಾಮಿ ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ. ಅದು ಗೊತ್ತಿತ್ತು, ಇದು 5 ವರ್ಷ ಬಾಳುತ್ತಾ, 1 ವರ್ಷ ಬಾಳುತ್ತಾ, 2 ವರ್ಷ ಬಾಳುತ್ತಾ ಅಂತ ಸಿದ್ದರಾಮಯ್ಯನಿಗೂ ಗೊತ್ತಿತ್ತು. ಏಕವಚನ ಬಳಸಿದೆ, ಸಿದ್ದರಾಮಯ್ಯವ್ರಿಗೂ ಗೊತ್ತಿತ್ತು, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಿತ್ತು. ಆದರೆ ಸದ್ಯಕ್ಕೇನು BJPಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಏನು ಪ್ಲಾನ್ ಮಾಡಬೇಕೋ ಆ ಪ್ಲಾನನ್ನು ಮಾಡೋದರಲ್ಲಿ ಅವತ್ತು ರಾಜ್ಯ ಕಾಂಗ್ರೆಸ್, ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರುಗಳು ಸಕ್ಸಸ್ ಆಗಿದ್ರು. ಜೊತೆಗೆ ಪರಮೇಶ್ವರ್ ಅವತ್ತು ಕೂಡ KPCC ಅಧ್ಯಕ್ಷರಾಗೇ ಇದ್ದಿದ್ದು. ಸಿದ್ದರಾಮಯ್ಯವ್ರಿಗೆ ಕ್ಲೇಮ್ ಮಾಡೋದಕ್ಕೆ ಅಧಿಕಾರ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರ ಮುಖ ಇಟ್ಕೊಂಡು 2018ರ ಚುನಾವಣೆಯನ್ನು ಎದುರಿಸಿದ್ರು. ಸಿದ್ದರಾಮಯ್ಯ ಅವರು 78-79 ಸ್ಥಾನಕ್ಕೆ ಕಾಂಗ್ರೆಸ್ ಕುಸಿತು. 126, 123 ಸ್ಥಾನ ಬಂದಿದ್ದಂತಹ ಕಾಂಗ್ರೆಸ್ 2018ಕ್ಕೆ ಕೇವಲ 78 ಸ್ಥಾನಕ್ಕೆ ಇಳಿತು. ಹಾಗಾಗಿ ಸಿದ್ದರಾಮಯ್ಯ ಅವತ್ತು ರೇಸಲ್ಲೇ ಇರಲಿಲ್ಲ.
ಅವತ್ತು ರೇಸಲ್ಲಿದ್ದು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಬೇಕಾದ್ರೆ 78 ಶಾಸಕರಿರುವಂಥ ಕಾಂಗ್ರೆಸ್, 39 ಶಾಸಕರಿರುವಂಥ JDS ಅವ್ರಿಗೆ ನಾವು ಕುಮಾರಸ್ವಾಮಿ ಅವರನ್ನು ಯಾವುದೇ ಷರತ್ತಿಲ್ಲದೆ ನಾವು ಮುಖ್ಯಮಂತ್ರಿ ಮಾಡ್ತಾ ಇದ್ವಿ. ಅದು 1-2 ವರ್ಷ ಅಲ್ಲ, 5 ವರ್ಷಗಳ ಕಾಲ. ಅದ್ರ ಬಗ್ಗೆ ನಾನು ರಾಮ್ ಡಿಸ್ಕಸ್ ಮಾಡಿದ್ದೀವಿ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಾರುತಿ.